ಇವತ್ತು ನಾನು ನಿಮ್ಗೆ ತೋರ್ಸಕ್ಕೆ ಹೊರಟಿರೋದು ಊರು ಪ್ರಾಗ್. ಪಡ್ಡೆ ಹೈಕ್ಳಿಗಂತೂ ಸ್ಟ್ರಿಪ್ ಕ್ಲಬ್ ಅಲ್ಲಿ ಹೋದ್ರೆ ಮಜಾನೋ ಮಜಾ. ಆಲ್ಮೋಸ್ಟ್ ಅರ್ಧ ಸಿಟಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಒಂದು ಸ್ಟ್ರಿಪ್ ಕ್ಲಬ್ಗೆ ಹೋಗಿದ್ದಾಯ್ತು. ಈ ಆರ್ಕಿಟೆಕ್ಚರ್ ನೋಡಕ್ ಬರ್ತಾರೆ, ರಾತ್ರಿ ಹೊತ್ತು ಇನ್ನೊಂಥರ ಆರ್ಕಿಟೆಕ್ಚರ್ ನೋಡಕ್ ಹೋಗ್ತಾರೆ. ಫೇಮಸ್ ಜಾಗ ಯಾವ್ದು ಗೊತ್ತಾ? ಇದೆ ಆ ಚಾರ್ಲ್ಸ್ ಬ್ರಿಡ್ಜ್ ಕ್ಲಬ್, ಅದು ಪ್ರಾಗಿನ ಕಾಸಲ್ ಪಬ್, ಅಸ್ಟ್ರಾನಾಮಿಕಲ್ ಕ್ಲಾಕ್, ಸ್ಟ್ರಿಪ್ ಕ್ಲಬ್, ಡ್ಯಾನ್ಸಿಂಗ್ ಹೌಸ್, ನೈಟ್ ಲೈಫ್. ಆದ್ರೆ ನಮ್ಮ ಇಂಡಿಯಾದಲ್ಲಿ ಇದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಪ್ರಾಹ ಅಂತ ಹೆಸರಿಟ್ಟಿರೋದಕ್ಕೂ ಹಿಸ್ಟ್ರಿ ಬಗ್ಗೆ ನನ್ಗೇನ್ ಕೇಳ್ಬೇಡಿ. ಇಲ್ಲಿ ಪ್ರಾಯದ ಹುಡುಗರು ಬೇಕಂತ ಈ ಊರಿಗೆ ಬರೋದಕ್ಕೂ ಮದುವೆ ಆಗ್ತಾ ಇದೆ. ದೊಡ್ಡ ಗಂಟೆ ನೋಡಕ್ ಒಳಗೇನು ಹೋಗ್ಬೇಕಾಗಿಲ್ಲ ಬಿಡಿ, ಸಿಕ್ಕಾಪಟ್ಟೆ ದೊಡ್ಡಕ್ಕಿದೆ ಮಾತ್ರ. ಓ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಆಲ್ಮೋಸ್ಟ್ ಏರ್ಪೋರ್ಟ್ ಇದ್ದಂಗಿದೆ. ಅಮೇಝಿಂಗ್, ಸಿಕ್ಕಾಪಟ್ಟೆ. ಪ್ರಾಗ್ ಹುಡುಗಿರು ತುಂಬಾ ಚೆನ್ನಾಗಿದ್ದಾರೆ. ಏನಕ್ಕೆ ಮೆಗ್ಡಿ ಅಂತ ಹೇಳಿದ್ರೆ, ಒಂದು ನಮಗೆ ಮೆನ್ಯೂ ಸೆಲೆಕ್ಟ್ ಮಾಡಕ್ ಈಸಿ ಆಗುತ್ತೆ. ಕೆಳಗೆ ಹೋಗ್ತಾ ಇದೀವಿ, ಬಟ್ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ಅಂತ ಹೇಳಿದ್ರೆ ಊರ್ ಜಾತ್ರೆ ಆಗಿದೆ. ಏನ್ ವಿಘ್ನೇಶ್ ಸಿಕ್ಸ್ರಿ ಸಿಕ್ಸಕ್ಕೆ ಬರಲ್ಲ. ಸಮಸ್ತ ಕನ್ನಡ ಕೊಲ್ಲುಕೋಟೆ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಚೆಕ್ ರಿಪಬ್ಲಿಕ್ನ ಕ್ಯಾಪಿಟಲ್ ಸಿಟಿ ಪ್ರಾಗ್. ಇಲ್ಲಿ ಒಂದಿಷ್ಟು ಪ್ಲೇಸ್ಗಳು ಫೇಮಸ್. ಅದಕ್ಕಿಂತ ಫೇಮಸ್ ಒಂದಿದೆ, ಅದೇ ನೈಟ್ ಲೈಫ್. ಇಲ್ಲಿ ನೈಟ್ ಲೈಫ್ ಇಡೀ ಯುರೋಪ್ ಅಲ್ಲೇ ಫೇಮಸ್. ಇಲ್ಲಿ ರಾತ್ರಿ ಆಗದೇ ಇಲ್ಲ, ಯಾವಾಗ್ಲೂ ಜನಗಳು ಇರುತ್ತೆ. ಸಾಕಷ್ಟು ಸ್ಟ್ರಿಪ್ ಕ್ಲಬ್ಗಳು, ನೈಟ್ ಕ್ಲಬ್ಗಳು, ಪಬ್ಗಳು ರಾತ್ರಿ ಇಡೀ ತೆರೆದಿರುತ್ತೆ. ಮೋಜು ಮಸ್ತಿಗಂತೂ ಕೊರತೆ ಇಲ್ಲ. ಪಡ್ಡೆ ಹೈಕ್ಳಿಗಂತೂ ಸ್ಟ್ರಿಪ್ ಕ್ಲಬ್ ಅಲ್ಲಿ ಹೋದ್ರೆ ಮಜಾನೋ ಮಜಾ. ಸಖತ್ ಎಂಜಾಯ್ ಮಾಡ್ಬೋದು. ಅದ್ರಲ್ಲೂ ದುಡ್ಡಿದ್ದವ್ರು ಬಂದ್ರೆ ದುಡ್ಡಿನ ವ್ಯಾಲ್ಯೂ ಏನಂತ ಇಲ್ಲಿ ತಿಳಿಯುತ್ತೆ. ಎಲ್ಲಾ ತರ ಮೋಜು ಮಸ್ತಿ ಸಿಗುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟೊಂದು ಚೆನ್ನಾಗಿದೆ ಇಲ್ಲಿನ ರಾತ್ರಿ ಲೈಫ್. ಈಗ ಟೈಮು ಹೆಚ್ಚು ಕಡಿಮೆ 1:30 ಆಗಿದೆ. ಸುತ್ತಲೂ ಜನ ಇದ್ದಾರೆ. ಸುಮಾರು 6 ಗಂಟೆವರೆಗೂ ಇದೇ ತರ ಜನ ಇರ್ತಾರೆ. 6 ಗಂಟೆ ನಂತರ ಬೇರೆ ಕೆಲಸದ ಮೇಲೆ, ಕೆಲಸದ ನಿಮಿತ್ತ ಹೊರಡುವಂಥವ್ರು ಜನ ಕಾಣಿಸ್ತಾರೆ. ಒಟ್ಟಿನಲ್ಲಿ ಇಲ್ಲಿ ರಾತ್ರಿ ಆಗಲ್ಲ. ರಾತ್ರಿ ಕೂಡ ಹಗ್ಲು ತರನೇ ಇರುತ್ತೆ. ಹಗ್ಲೆಲ್ಲ ಒಂಥರ ಲೈಫು, ರಾತ್ರಿ ಇನ್ನೊಂಥರ ಲೈಫು. ಹಗ್ಲೆಲ್ಲ ಈ ಆರ್ಕಿಟೆಕ್ಚರ್ ನೋಡಕ್ ಬರ್ತಾರೆ, ರಾತ್ರಿ ಹೊತ್ತು ಇನ್ನೊಂಥರ ಆರ್ಕಿಟೆಕ್ಚರ್ ನೋಡಕ್ ಹೋಗ್ತಾರೆ. ಒಟ್ಟಿನಲ್ಲಿ ಕತ್ಲಾದ್ರೂ ನಿದ್ರೆ ಬರದ ಊರು ಅನ್ಬೋದು. ಇದು ಪ್ರಾಗ್ನ ರೈಲ್ವೆ ಸ್ಟೇಷನ್. ಎಷ್ಟು ದೊಡ್ಡದಾಗಿದೆ ಅಂದ್ರೆ ಆಲ್ಮೋಸ್ಟ್ ಏರ್ಪೋರ್ಟ್ ಇದ್ದಂಗಿದೆ. ಸಿಕ್ಕಾಪಟ್ಟೆ ದೊಡ್ಡಕ್ಕಿದೆ ಮಾತ್ರ. ಇದು ಟ್ಯಾಪ್ ಅಂಡ್ ಪೇ ಅನ್ಸುತ್ತೆ. ಇಲ್ಲಿ ಕಾರ್ಡ್ ಆಗ್ತದೆ. ಏನು ವಿಘ್ನೇಶ್ ಸಿಕ್ಸ್ರಿ ಸಿಕ್ಸಕ್ಕೆ ಬರಲ್ಲ. ಇವತ್ತು ಓಡಾಡೋಕ್ಕೆ ಪ್ರಾಗಲ್ಲಿ ಡೈಲಿ ಪಾಸ್ ತೊಗೊಂಡಿದ್ದು ಈ ಒಂದು ವೆಂಡಿಂಗ್ ಮಿಷಿನಲ್ಲಿ. ಸೊ ಈ ರೀತಿ ಒಂದು ಪಾಸು ನಮಗೆ ಪ್ರಿಂಟ್ ಆಗಿ ಸಿಗುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಪಂಚ್ ಮಾಡಿದ್ರೆ ವ್ಯಾಲಿಡ್ ಆಗುತ್ತೆ. ಇದು ಡೈಲಿ ಪಾಸ್ ತಗೊಳ್ಳೋಂಥ ಈಸಿಯೆಸ್ಟ್ ವೇ. ಇದು ಟ್ರಾಮು, ಬಸ್ಸು, ಮೆಟ್ರೋ ಮೂರಕ್ಕೂ ಅಪ್ಲಿಕೇಬಲ್. ಪ್ರೈಸ್ ಬಂದ್ಬಿಟ್ಟು ಎಷ್ಟು €4 ಆಯ್ತಲ್ಲ, 4.9 €. ಹಾಂ, 4.9 €, €5 ಆಗಿರುತ್ತೆ ಅಂತ ಹೇಳಿದ್ರೆ ಇಂಡಿಯನ್ ಪ್ರೈಸ್ ₹500 ಪರ್ ಡೇಗೆ. ಪ್ರತಿಯೊಂದಕ್ಕೂ ಕನ್ವರ್ಟ್ ಮಾಡಿ ನೋಡೋಕ್ಕಾಗೋದಿಲ್ಲ, ಬಟ್ ಇಲ್ಲಿನ ಪ್ರೈಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ವರ್ತ್. ಈಗ ಮೆಟ್ರೋ ಸ್ಟಾಪಿಗೆ ಹೋಗ್ತಾ ಇದೀವಿ. ಅಲ್ಲಿಂದ ಮೆಟ್ರೋ ತಗೊಂಡು ಫಸ್ಟ್ ಪ್ಲೇಸಿಗೆ ನಾವು ಹೋಗ್ಬೇಕಂತಿರೋ ಪ್ಲೇಸಿಗೆ ಹೋಗ್ತಾ ಇದೀವಿ. ಈ ಕಾಸಲ್ನ ಮುಂಭಾಗ ಹೀಗೆ ಕಾಣತ್ತೆ ನೋಡಿ. ನೋಡೋದಕ್ಕೆ ಮಾತ್ರ ಕ್ರೇಜಿ ಆಗಿದೆ. ನಾನು ತೋರಿಸ್ತೀನಿ ನೋಡಿ. ಹಳೆ ಕಾಲದ ಆರ್ಕಿಟೆಕ್ಚರು, ಈ ಯುರೋಪಿಯನ್ ಆರ್ಕಿಟೆಕ್ಚರು, ಆ ಡೀಟೇಲಿಂಗು ಸಖತ್ತಾಗಿದೆ. ಬಟ್ ಇಷ್ಟ ಆಗಿದೆಯೇನು ಅಂದರೆ ಇಲ್ಲಿಂದ ಎಲಿವೇಟರ್ ಎಷ್ಟು ಕ್ರೇಜಿ ಆಗಿದೆ ಅಂದರೆ ನೀವು ನೋಡಿ. ಸಿಕ್ಕಾಪಟ್ಟೆ ಕೆಳಗೆ ಹೋಗ್ತಾ ಇದ್ದೀವಿ. ಏನೋ ಮೋಸ್ಟ್ ಪ್ರಾಬಬ್ಲಿ ಒಂದು 3 ಫ್ಲೋರ್ಸ್ ಕೆಳಗೆ ಹೋಗಿರೋ ಹೈಟ್ ಇರ್ಬೋದು ಮೋಸ್ಟ್ಲಿ. ಒಂದೇ ಎಲಿವೇಶನಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಭಯನೂ ಅನಿಸ್ತಾ ಇದೆ. ನಾವೀಗ ಹೋಗ್ತಾ ಇರೋದು ಪ್ರಾಸ್ಕಿ ಓಕೆ, ನಾವು ಹೋಗ್ತಿರೋದು ಪ್ರಾಸ್ಕಿ ಹಾರ್ಡ್ ಅನ್ನೋ ಪ್ಲೇಸಿಗೆ. ಅದು ಪ್ರಾಗಿನ ಕಾಸಲ್ಲು. ಸೊ ಇದನ್ನ ತೋರ್ಸಕ್ಕಿಂತ ಮುಂಚೆ ನಾವು ಹೇಗ್ ಬಂದ್ವಿ ಅಂತ ಹೇಳ್ತೀನಿ. ಬೆಳಗಿನ ಜಾವ 4 ಗಂಟೆಗೆ ನಾವಿದ್ದಂಥ ಜಾಗ, ಹಂಗೇರಿಯಲ್ಲಿರುವಂಥ ಜಾಗದಿಂದ ಹೊರಟು ಬುಡಾಪೆಸ್ಟಿಗೆ ಬಂದು 7:20 ಇದ್ದಂಥ ಟ್ರೈನನ್ನು ಹತ್ತಿ. ಚೆಕ್ ಮಾಡ್ತೀನಿ ಏರಲ್ಲ. ಒಂದು ವಿಘ್ನೇಶ್ ಇಲ್ಲೊಂದು ನೋಡೋಕೆ ಚೆನ್ನಾಗಿರುತ್ತೆ ಬ್ಯಾಕ್ ಸೈಡಿಂದ. ಅಷ್ಟು ಗೊತ್ತಾಗಲ್ಲ. ಅಲ್ಲಿಂದ ಪ್ರಾಗಿಗೆ ರೀಚ್ ಆಗಷ್ಟೊಳಗೆ ಮಧ್ಯಾಹ್ನ 2:15 ಆಗಿತ್ತು. ಅಲ್ಲಿಂದ ಇಳಿದು ಮೆಗ್ಡಿಗೆ ಹೋಗಿ ಊಟಕ್ಕಂತ ಮೆಗ್ಡಿಗೆ ಬಂದ್ವಿ. ಏನಕ್ಕೆ ಮೆಗ್ಡಿ ಅಂತ ಹೇಳಿದ್ರೆ, ಒಂದು ನಮಗೆ ಮೆನ್ಯೂ ಸೆಲೆಕ್ಟ್ ಮಾಡೋಕೆ ಈಸಿ ಆಗುತ್ತೆ. ನಮಗೇನು ಬೇಕು ಬೇಡ ಅನ್ನೋದನ್ನ ಆ್ಯಡ್ ಮಾಡ್ಕೊಬೋದು. ಲ್ಯಾಂಗ್ವೇಜ್ ಇನ್ ಪ್ರಾಬ್ಲಮ್ ಇರೋದಿಲ್ಲ. ಅವ್ರದ್ದೇ ಮೆನ್ಯೂ ಒಂದು ಅಪ್ಲಿಕೇಶನ್ ಏನಿರುತ್ತಲ್ಲ ಅದ್ರ ಥ್ರೂ ಆರಾಮಾಗಿ ಆರ್ಡರ್ ಮಾಡ್ಬೋದು. ಅದೊಂದು ಅಡ್ವಾಂಟೇಜ್. ಇನ್ನೊಂದು ಕಾಸ್ಟ್ ಎಫೆಕ್ಟಿವ್ ಕೂಡ ಹೌದು. ನಮಗೆ ಖರ್ಚಾಗಿರೋದು ಒಂದು €25 ಖರ್ಚಾಗಿದೆ 3 ಜನಕ್ಕೆ. €25 ಅಂದರೆ €2,500. ಬಟ್ ಇಟ್ ಇಸ್ ವರ್ತ್. ಅನ್ನ ತಮರೋ
ಅನ್ನ ಇಲ್ಲ ತಿಂದು ವಾಕ್ ಮಾಡ್ಕೊಂಡು ಮೊದಲ ಪ್ಲೇಸು ಪ್ರಾಕಾಸಲ್ಲಿ ಹೋಗ್ತಾ ಇದೀವಿ. ನೋಡೋಣ ಹೇಗಿರುತ್ತೆ ಅಂತ. ಇದೊಂಥರ ಕಾಸಲ್ಗಳ ಕಾಂಪ್ಲೆಕ್ಸ್ ಅನ್ಸುತ್ತೆ. ಈಗ ನಮ್ಮ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಕೋಟೆ ಬೀದಿ ಇರ್ಬೋದು, ಚಿಕ್ಕ ಚಿಕ್ಕ ಹಳೆ ಕಾಲದ ಬಿಲ್ಡಿಂಗ್ಗಳಿದೆ, ಅದನ್ನೆಲ್ಲ ದಾಟ್ಕೊಂಡು ಹೋದ್ರೆ ನಮಗೆ ಕಾಸಲ್ ಕಾಣುತ್ತೆ. ಇವತ್ತು ನನಗೆ ಅನಿಸ್ತಾ ಇರೋದು, ಇಷ್ಟು ದಿವಸ ನಾವು ಎಷ್ಟೆಲ್ಲ ಟ್ರಾವೆಲ್ ಮಾಡಿದೀವಿ, ಎಷ್ಟೆಲ್ಲ ಜಾಗಕ್ಕೆ ಹೋಗಿದ್ದೀವಿ, ಅದೆಲ್ಲ ಜಾಗಕ್ಕಿಂತ ಜಾಸ್ತಿ ಜನ ಇಲ್ಲಿ ನನಗೆ ಇಲ್ಲಿ ಕಾಣ್ತಾ ಇದ್ದಾರೆ. ಅದಕ್ಕೆ ರೀಸನ್ ಏನೋ ಗೊತ್ತಿಲ್ಲ, ವೀಕೆಂಡ್ ಅಂತ ಅನ್ಕೊಂಡಿದ್ದೆ, ಬಟ್ ಸ್ಟಿಲ್ ನಾವು ಬೇರೆ ಜಾಗಗಳು ಹೋಗಿದ್ದು ವೀಕೆಂಡಲ್ಲೇ, ಅಲ್ಲಿಗಿಂತ ಜಾಸ್ತಿ ಜನ ಇಲ್ಲಿದ್ದಾರೆ. ಮತ್ತೆ ನಮ್ಮ ಹುಡುಗರು ಐಕ್ಲಿಗೆ ಇಷ್ಟ ಆಗಂತ ವಿಷಯ ಏನಂದ್ರೆ ಪ್ರಾಗ್ ಹುಡುಗಿರು ತುಂಬಾ ಚೆನ್ನಾಗಿದ್ದಾರೆ. ಎಷ್ಟು ಚಂದ ಅಲ್ಲ. ಓ ಅಮೇಝಿಂಗ್, ಸಕ್ಕತ್ತಾಗಿದೆ. ನೋಡ್ಬೇಕಾ? ತೋರಿಸ್ತೀನಿ. ಜನ ಜಾತ್ರೆ ಮಾತ್ರ ಸಿಕ್ಕಾಬಟ್ಟೆ ಜನ ಬಂದಿದ್ದಾರೆ ಸುತ್ತಮುತ್ತಲು. ಇದಿಷ್ಟು ಈ ಕಾಸಲ್ನ ಏರಿಯಾ, ಕೋಟೆ ಸುತ್ತಮುತ್ತಲು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಬ್ರಿಲಿಯನ್ಸ್ ಅಂತ ಅನ್ಸೋ ಮಟ್ಟಿಗೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದರ ಒಳಗೆ ಹೋಗೋಕ್ಕೆ €6 ಚಾರ್ಜಸ್ಸು. ಎಲ್ಲ ಕಡೆ ಹೇಳ್ದಂಗೆ ಒಳಗಡೆ ಹೋಗಿ ನಮಗಂತೂ ಇಂಟ್ರೆಸ್ಟ್ ಇಲ್ಲ. ಹೊರಗಡೆಯಿಂದ ಆರ್ಕಿಟೆಕ್ಚರ್ ಚೆನ್ನಾಗಿದೆ, ಒಳಗಡೆಯಿಂದ ಅಷ್ಟೊಂದು ಏನು ಅನ್ಸೋದಿಲ್ಲ. ಇದ್ರೊಳಗಿರೋದು ಫೇಮಸ್ ಏನು ಅಂತ ಹೇಳಿದ್ರೆ, ಚೆಕ್ ರಿಪಬ್ಲಿಕ್ಕಲ್ಲಿ ಅತ್ಯಂತ ದೊಡ್ಡ ಗಂಟೆ ಅಂತೆ. ದೊಡ್ಡ ಗಂಟೆ ನೋಡೋಕೆ ಒಳಗೇನು ಹೋಗ್ಬೇಕಾಗಿಲ್ಲ ಬಿಡಿ, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಆ ಒಂದು ರೀಸನ್ ಇಂದ ಹೋಗೋಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ. ಪ್ಲಸ್ ನಮಗೆ ಸಾಕಷ್ಟು ಜಾಗಗಳು ಕೂಡ ಇದೆ ನೋಡೋದಕ್ಕೆ. ಅದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಕಡೆ ಕೆಲವೊಂದು ಜಾಗಗಳನ್ನ ಡೀಟೇಲ್ ಆಗಿ ನೋಡೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಯಾರ್ದೋ ಮದುವೆ ಆಗ್ತಾ ಇದೆ, ಸೊ ಇದು ಕೆಥಡ್ರಲ್ಲು. ಅದ್ರ ಮುಂದೆ ಮದುವೆ ಹಾಲ್ ಅನ್ಬೋದಾ, ಇರ್ಬೋದು, ಮದುವೆ ಹಾಲ್ ಇರ್ಬೋದು, ಅಥವಾ ಮದುವೆ ಆದಂಥ ಮದುಮಕ್ಕಳು ಜಸ್ಟ್ ವಿಸಿಟ್ ಮಾಡ್ತಾ ಇರೋದು ಆಗಿರ್ಬೋದು. ಕೆಥಡ್ರಲ್ ಈ ಕಾಸಲ್ನ ಮಧ್ಯದಲ್ಲಿದೆ. ಈ ಕಾಸಲ್ನ ಹಿಸ್ಟ್ರಿ ಬಗ್ಗೆ ನನಗೇನು ಕೇಳಬೇಡಿ, ನಾನೇನೋ ಅದ್ರ ಬಗ್ಗೆ ರಿಸರ್ಚ್ ಮಾಡಿಲ್ಲ. ಮೋಸ್ಟ್ಲಿ ಈ ವಿಡಿಯೋ ಎಡಿಟಿಂಗ್ ಮಾಡೋ ಟೈಮಿಗೆ ಒಂದು ಚೂರು ರಿಸರ್ಚ್ ಮಾಡಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಯಾವಾಗ ಕಟ್ಟಿದ್ರು, ಏನು ಮಾಡಿದ್ರು, ಯಾರು ಕಟ್ಟಿದ್ದು ಅಂತ. ಈ ಕಾಸಲ್ನ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಇಡೀ ಪ್ರಾಗ್ನ ಎಂಟೈರ್ ಸಿಟಿ ಕಾಣಿಸ್ತಾ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಎಷ್ಟು ಅಮೇಝಿಂಗ್ ಆಗಿದೆ ಅಂದರೆ, ಜಸ್ಟ್ ಹಾಗೆ ನೋಡಿ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆಲ್ಮೋಸ್ಟ್ ಅರ್ಧ ಸಿಟಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಆ ಸೈಡ್ ಅದೇ ಚಾರ್ಲ್ಸ್ ಬ್ರಿಡ್ಜ್, ಅಲ್ಲಿ ಸ್ಟೋನ್ ಇದೆಯಲ್ಲ ಅದು ಚಾರ್ಲ್ಸ್ ಬ್ರಿಡ್ಜ್. ಅಲ್ಲಿ ಜನ ಕಾಣ್ತಿರಲ್ಲ, ಅದೇ ಚಾರ್ಲ್ಸ್ ಬ್ರಿಡ್ಜ್. ಓಕೆ, ಇದೆ ಆ ಚಾರ್ಲ್ಸ್ ಬ್ರಿಡ್ಜ್. ನಾವು ಹೊಳೆ ದಡದಿಂದ ನೋಡ್ತಾ ಇದೀವಿ. ಬ್ರಿಡ್ಜ್ ಮೇಲೆ ಹೋದ್ಮೇಲೆ ಏನೋ ಡಿಫ್ರೆಂಟ್ ಆಗಿ ಕಾಣುತ್ತೆ ಅನ್ಸುತ್ತೆ. ನೋಡ್ಬೇಕು, ದಡದಿಂದ ಹಿಂಗ್ ಕಾಣುತ್ತೆ. ಅದು ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಗಳು ತುಂಬಿಕೊಂಡಿರೋದ್ರಿಂದ ಖಾಲಿ ಗ್ಯಾಪ್ ಕಾಣ್ತಾ ಇಲ್ಲ. ಎಲ್ಲಾ ಕೆಂಪು ಹಂಚುಗಳ ಬಿಲ್ಡಿಂಗ್ ಗಳು ಅಮೇಸಿಂಗ್ ಆಗಿ ಕಾಣ್ತಾ ಇದೆ. ಈ ಜೆಕ್ ರಿಪಬ್ಲಿಕ್ ಮೊದಲು ಈ ಜೆಕ್ ರಿಪಬ್ಲಿಕ್ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಬಾಯಿಗಿಷ್ಟು. ಮೊದಲು ಈ ಚೆಕ್ ರಿಪಬ್ಲಿಕ್ ಮತ್ತು ಸ್ಲೋವೇಕಿಯಾ ಒಂದೇ ಕಂಟ್ರಿ ಆಗಿರುತ್ತೆ. 1992ರಲ್ಲಿ ಎರಡು ಕಂಟ್ರಿಗಳು ಕೂಡ ಪೀಸ್ಫುಲಿ ಡಿವೈಡ್ ಆಗಿದೆ. ಅಂದ್ರೆ ಯಾವುದೇ ರೀತಿ ವಾರ್ ಆಗಲಿ ಮತ್ತೊಂದಾಗ್ಲಿ ಆಗಿಲ್ಲ. ಪೀಸ್ಫುಲಿ ಡಿವೈಡ್ ಆಗಿರೋದ್ರಿಂದ ಅದ್ರ ನಂತರ ಚೆಕ್ ರಿಪಬ್ಲಿಕ್ ಆಯ್ತು, ಸ್ಲೋವೇಕಿಯಾ ಆಯ್ತು. ಅದಕ್ಕಿಂತ ಮುಂಚೆ ಸ್ಲೋವೇಕಿಯಾ ಅಂತ ಕರಿತಾ ಇದ್ರು ಎರಡು ಕಂಟ್ರಿನು. 1992ರ ನಂತರ ಚೆಕ್ ರಿಪಬ್ಲಿಕ್ ಆಯ್ತು, ಅದ್ರ ಕ್ಯಾಪಿಟಲ್ ಸಿಟಿ ಪ್ರಾಗ್ ಆಯ್ತು. ಸ್ಲೋವೇಕಿಯಾದ ಕ್ಯಾಪಿಟಲ್ ಸಿಟಿ ಬ್ರಾಟಿಸ್ಲಾವಾ ಆಯ್ತು. ಈ ಕಾಸಲ್ ಸುತ್ತಮುತ್ತ ಇರೋಂಥ ಅಥವಾ ಕೋಟೆ ಸುತ್ತಮುತ್ತ ಇರೋಂಥ ಪ್ರತಿಯೊಂದು ಹಳೆ ಬಿಲ್ಡಿಂಗ್ ಗಳನ್ನ ಈ ಹೋಟೆಲ್ಗಳಿಗೆ ಅಥವಾ ಬಿಸ್ನೆಸ್ ಪರ್ಪಸ್ಗೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಪಬ್ ಇದೆ, ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ, ಅದ್ರ ಜೊತೆಗೆ ಸ್ಟೇಯಿಂಗ್ ಕೂಡ ಫೆಸಿಲಿಟಿ ಇದ್ದಂಗೆ ಕಾಣ್ತಾ ಇದೆ. ಸೊ ಈ ರೀತಿ ಈ ಜಾಗಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದು ನನ್ನ ಪ್ರಕಾರ ಚೆನ್ನಾಗಲ್ಲ, ಒಳ್ಳೇದಲ್ಲ. ಬಟ್ ಇಲ್ಲಿ ಟೂರಿಸಂ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಬಿಸ್ನೆಸ್ ಇಂಪ್ರೂವ್ ಮಾಡೋದಕ್ಕೆ ಈ ರೀತಿ ಡಿಸಿಷನ್ ಮಾಡಿರ್ಬೋದು. ಆದ್ರೆ ನಮ್ಮ ಇಂಡಿಯಾದಲ್ಲಿ ಇದಕ್ಕೆಲ್ಲ ಅವಕಾಶ ಇರೋದಿಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿ ಹಳೆ ಮಾನ್ಯುಮೆಂಟ್ಸ್ ಅಥವಾ ಹಳೆ ದೇವಸ್ಥಾನಗಳು, ಪುರಾತತ್ವ ಇಲಾಖೆಗೆ ಸೇರಿದಂತಹ ಜಾಗಗಳನ್ನ ಈ ರೀತಿ ಪಬ್ಲಿಕ್ ಪ್ರಾಪರ್ಟಿ ಆಗಿ ಅಥವಾ ಕಮರ್ಷಿಯಲೈಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನನ್ನ ಪ್ರಕಾರ ಅದು ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಮೋಜು ಮಸ್ತಿ ಮಾಡೋಂಥ ಜಾಗಗಳಲ್ಲ, ನಮ್ಮ ಹಿಸ್ಟ್ರಿ ಹೇಳೋಂಥ ಜಾಗಗಳು ಅನ್ನೋದು ನನ್ನ ಅಭಿಪ್ರಾಯ. ಕಾಸಲ್ ನೋಡ್ಕೊಂಡು ಒಂದು ಟ್ರಾಮ್ ಇಟ್ಕೊಂಡು ಮುಂದಿನ ಜಾಗಕ್ಕೆ ಬಂದಿದೀವಿ. ಇದ್ರ ಹೆಸರು ಓಲ್ಡ್ ಟೌನ್ ಸ್ಕ್ವೇರ್ ಅಂತ. ಅಲ್ಲೊಂಥರ ಕೆಥಡ್ರಲ್ ಇತ್ತು, ಇಲ್ಲಿ ಮತ್ತೊಂಥರ ಕೆಥಡ್ರಲ್ ಇದೆ. ತೋರಿಸ್ತೀನಿ ನೋಡಿ. ಸುತ್ತಮುತ್ತಲು ನಮ್ಗೊಂಥರ ಓಲ್ಡ್ ಟೌನಿನ ವೈಬ್ ಕೊಡುತ್ತೆ, ಒಂದು ತುಂಬಾ ಹಿಸ್ಟಾರಿಕ್ ವೈಬ್ ಕೊಡುತ್ತೆ. ಯುರೋಪಲ್ಲಿ ಖುಷಿಯಾಗಂತ ವಿಷಯ ಏನಂದ್ರೆ ಈ ನೀರಿಂದು. ಸೊ ಪಬ್ಲಿಕ್ ಅಲ್ಲಿ ಈ ತರ ಟ್ಯಾಪ್ಸ್ ಗಳಿರುತ್ತೆ, ಅಲ್ಲಿ ನೀವು ಆರಾಮಾಗಿ ನೀರು ತುಂಬಿಸ್ಕೊಬಹುದು, ಅದನ್ನ ಯಾವುದೇ ಚಿಂತೆ ಇಲ್ಲದೆ ಕುಡಿಬಹುದು. ಬಟ್ ಇದ್ರಲ್ಲಿ ಇನ್ನೊಂದು ಏನೋ ವಿಶೇಷ ಅಂತ ಹೇಳಿದ್ರೆ, ನೀವು ಇಲ್ಲಿ ಮಿನರಲ್ ವಾಟರ್ ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅಪ್ರಾಕ್ಸಿಮೇಟ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇಂಡಿಯನ್ ಪ್ರೈಸ್ ಒಂದು 150-250 ರೂಪಾಯಿವರೆಗೂ ಇರುತ್ತೆ 1 ಲೀಟರ್ ಬಾಟ್ಲಿಗೆ. ಆ ಒಂದು ರೀಸನ್ ಇಂದ ಪಬ್ಲಿಕ್ ಅಲ್ಲಿ ಈ ತರ ಟ್ಯಾಪ್ ಅಲ್ಲಿ ನೀರು ತುಂಬಿಸ್ಕೊಳ್ಳೋದು, ಕುಡಿಯೋದು ಭಾರಿ ಉತ್ತಮ, ಭಾರಿ ಒಳ್ಳೇದು, ಭಾರಿ ಕನ್ವೀನಿಯಂಟ್ ಕೂಡ. ಇದು ಕೂಡ ಒಂದು ಸ್ಪೆಷಲ್ ಜಾಗ. ನಾವು ಈ ಓಲ್ಡ್ ಟೌನ್ ಸ್ಕ್ವೇರ್ ನೋಡಿದ್ಮೇಲೆ ಒಂದು ಜಾಗಕ್ಕೆ ಹೋಗ್ಬೇಕಾಯ್ತು, ಅದೇ ಈ ಆಸ್ಟ್ರಾನಾಮಿಕಲ್ ಕ್ಲಾಕ್. ಬಟ್ ಫಾರ್ಚುನೇಟ್ಲಿ ಅದ್ರ ನಡುವೆನೇ ಇದೆ, ಇದು ಸನ್ ಸೈನ್ಗಳು ಇದೆ, ಅದ್ರ ನಡುವೆ ಕ್ಲಾಕ್ ಇದೆ. ಒಂದು ಕೆಥಡ್ರಲ್ ತರ ಶೇಪ್ ಇರುವಂತ ಬಿಲ್ಡಿಂಗ್ ಅಲ್ಲಿ ಮಧ್ಯದಲ್ಲಿ ಈ ರೀತಿ ಒಂದು ಕ್ಲಾಕ್ ಇದೆ. ಅದು ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ಅದನ್ನ ನೋಡೋದು, ಅರ್ಥ ಮಾಡ್ಕೊಳ್ಳೋದು ಅನ್ನೋದು ನಾನು ಕೂಡ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ಅಟ್ಲೀಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಾರು ಹಾಕಿರ್ತೀನಿ ಅದೇನು ಅನ್ನೋದು. ನೆಕ್ಸ್ಟ್ ಬಂದಿರೋಂಥ ಜಾಗ ಚಾರ್ಲ್ಸ್ ಬ್ರಿಡ್ಜ್. ಜಾಸ್ತಿ ಏನು ವಿಶೇಷ ಇಲ್ಲ, ಹಳೆ ಕಾಲದ ಬ್ರಿಡ್ಜು, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ನೋಡೋಣ ಹೇಗೆ ಕಾಣುತ್ತೆ ಅಂತ.
ಬಟ್ ಜನ ಮಾತ್ರ ಸಿಕ್ಕಾಬಟ್ಟೆ ಇದಾರೆ ಅಂತ ಹೇಳಿದ್ರೆ ಊರ್ ಜಾತ್ರೆ ಆಗಿದೆ. ಅದೇನಂದ್ರೆ ಇಲ್ಲೆಲ್ಲ ಸಮ್ಮರ್ ಹಾಲಿಡೇಸ್ ಅಲ್ವಾ, ಹಾಗಾಗಿ ಸಿಕ್ಕಾಬಟ್ಟೆ ಜನ ಈ ಒಂದು ವೆಕೇಶನ್ ಟೈಮಲ್ಲಿ ಇಲ್ಲೆಲ್ಲ ಬರ್ತಾರೆ. ಬ್ರಿಡ್ಜ್ ಮೇಲೆ ಓಡಾಡ್ತಾ ಇದೀವಿ. ಜನ ಜಾತ್ರೆಯಲ್ಲಿ ಫೋಟೋ ತಕ್ಕೊಳ್ಳೋದಿರ್ಲಿ, ಕಾಲಿಡಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ಇದಾರೆ ಇಲ್ಲಿ. ಚೆನ್ನಾಗಿದೆ ಬಟ್ ಚೆನ್ನಾಗಿಲ್ಲ. ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಬ್ರಿಡ್ಜ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಯಾಕಂದ್ರೆ ಜನ ಜಾಸ್ತಿ ಆದ್ರು, ನೋಡೋದಕ್ಕೆ ಸ್ವಲ್ಪ ಕಷ್ಟ. ಸೊ ಬ್ರಿಡ್ಜ್ ಮೇಲಿಂದ ಹೀಗೆ ಕಾಣುತ್ತೆ. ಎಲ್ಲ ನದಿಗಳ ಮಧ್ಯೆ ಬ್ರಿಡ್ಜ್ ಇರುತ್ತಲ್ಲ ಹಂಗೆ ಇದೆ. ಬಟ್ ಏನಂದ್ರೆ ಹಳೆ ಕಾಲದ್ದು ಹಿಸ್ಟ್ರಿ ಇರೋಂಥ ಬ್ರಿಡ್ಜು, ಅದರ ಮೇಲೆಲ್ಲ ಒಂದಿಷ್ಟು ಕೆತ್ತನೆ ಕೆಲಸಗಳಾಗಿದೆ, ಹಾಗಾಗಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ನಾವು ಈಗ ಜಸ್ಟ್ ನೋಡ್ಕೊಂಡ್ ಬಂದಿದ್ದ ಕೆತ್ತಡ್ರಲ್ಲಿ ಅಲ್ಲಿ ಕಾಣ್ತಾ ಇದೆ. ಆ್ಯಕ್ಚುಲಿ ತಣ್ಣ ಗಾಳಿ ಬೀಸ್ತಾ ಇದೆ, ಒಳ್ಳೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ಆ್ಯಕ್ಚುಲಿ ಅಲ್ಲ, ಗಾಳಿ ಏನೋ ತಣ್ಣಗಿದೆ, ಬಟ್ ವಾಸನೆ ಮಾತ್ರ ಫುಲ್ಲು ಸಿಗರೆಟ್ ವಾಸನೆ. ದಮ್ ಹೊಡೆದು 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 ವಿಷಪೂರಿತ ಅನಿಲ ಸಿಗಾಬಡೆ ಹೋಗಿ ವಾಸನೆ. ಧೂಮ್ರಪಾನವನ್ನು ಮಾಡದಿರಿ, ಮಾಡಲು ಬಿಡದಿರಿ. ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಇಲ್ಲಿ ನಿಮಗೆ ಮರದ ದಿಮ್ಮಿಗಳು ಕಾಣಿಸ್ತಾ ಇದೆ. ಇದು ಏನಕ್ಕೆ ಮಾಡಿರ್ಬೋದು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನನಗೆ ಗೊತ್ತಾಯ್ತು ಏನಕ್ಕಿದು ಅಂತ, ನಿಮಗೆಲ್ಲ ತಿಳಿದಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ. ಈಗ ಕಾಣ್ತಾ ಇರೋದು ಡ್ಯಾನ್ಸಿಂಗ್ ಹೌಸ್ ಅಂತ. ಇದು ಕೂಡ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಏನಿಲ್ಲ, ಒಂದು ಮಾಡರ್ನ್ ಕಾಲದ ಹೊಸ ಬಿಲ್ಡಿಂಗ್, ಸ್ವಲ್ಪ ಡಿಫ್ರೆಂಟ್ ಆಗಿ ಕಟ್ಟಿದ್ದಾರೆ. ಕನ್ಸ್ಟ್ರಕ್ಷನ್ ಅಲ್ಲಿ ಡಿಫ್ರೆಂಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಫೇಮಸ್ ಆಗಿರ್ಬೋದು. ಅದು ಬಿಟ್ಟರೆ ಈಗ ಆಫೀಸ್ ಸ್ಪೇಸು, ಕೆಫೆ ಗಿಫೆ ಅಂತ ಕೊಟ್ಟಿದ್ದಾರೆ. ಅದೇ ಡಿಫ್ರೆಂಟ್ ಆಗಿ ಡ್ಯಾನ್ಸ್ ಮಾಡೋ ಥರ ಇದೆಯಲ್ಲ ಬಿಲ್ಡಿಂಗು, ಅದೇ ಬಿಲ್ಡಿಂಗ್. ಸೊ ಅದೇ ಡ್ಯಾನ್ಸಿಂಗ್ ಹೌಸ್. ಡ್ಯಾನ್ಸಿಂಗ್ ಹೌಸ್ ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ, ಬಟ್ ನೋಡ್ಬೇಕನ್ನೋ ನಾವು ಪ್ಲೇಸ್ಗಳಲ್ಲಿ ಇದು ಇನ್ಕ್ಲೂಡ್ ಆಗಿರೋದ್ರಿಂದ ಈ ಪ್ಲೇಸ್ನು ಚೆಕ್ ಇನ್ ಮಾಡಿದ್ದೀವಿ. ಈ ಪ್ರಾಗ್ ಒಂದು ಹಿಸ್ಟಾರಿಕಲ್ ಸಿಟಿ ಆಗಿರೋದ್ರಿಂದ ಆ ಹಿಸ್ಟ್ರಿಯಲ್ಲಿ ಯೂಸ್ ಮಾಡ್ತಿದ್ದಂತಹ ಈ ಟಾಂಗಾ ಗಾಡಿಗಳನ್ನ, ಅಂದ್ರೆ ಕುದುರೆ ಗಾಡಿಗಳನ್ನ ಮತ್ತೆ ಕಾರ್ಗಳನ್ನ ಇನ್ನೂ ಯೂಸ್ ಮಾಡ್ಕೊಂಡು ಇಲ್ಲಿ ಜನಗಳ ಬಳಕೆಗೆ ಉಪಯೋಗಿಸ್ತಿದ್ದಾರೆ. ಅಂದ್ರೆ ರೆಂಟ್ ಮಾಡ್ಬೋದು ನಾವು. ಅದೊಂದು ರೀತಿ ಒಳ್ಳೆ ವಿಷಯ. ನೀವು ನೋಡ್ಬೋದು ಟಾಂಗಾ ಗಾಡಿ ಇದೆ, ಒಂಥರ ಹಿಸ್ಟಾರಿಕ್ ವೈಬ್ ಕೊಡುತ್ತೆ. ಈ ಪ್ರಾಗ್ನ ಇಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರಾಹ ಅಂತ ಕರೀತಾರೆ. ಪ್ರಾಹ ಅಂತ ಹೆಸರಿಟ್ಟಿರೋದಕ್ಕೂ ಇಲ್ಲಿ ಪ್ರಾಯದ ಹುಡುಗರು ಬೇಕಂತ ಈ ಊರಿಗೆ ಬರೋದಕ್ಕೂ ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ. ಈ ಪ್ರಾಗ್ ಅನ್ನೋದು ಹಿಸ್ಟ್ರಿಗೆ ಮತ್ತೆ ಹಳೆ ಕಟ್ಟಡಗಳಿಗೆ, ಆರ್ಕಿಟೆಕ್ಚರ್ಗೆ ಎಷ್ಟು ಫೇಮಸ್ ಆಗಿದೆಯೋ ಅಷ್ಟೇ ಫೇಮಸ್ ಇನ್ನೊಂದು ವಿಷಯಕ್ಕಾಗಿದೆ. ಯಾವ ವಿಷಯಕ್ಕಂತೀರಾ? ಕ್ಲಬ್, ಪಬ್, ಸ್ಟ್ರಿಪ್ ಕ್ಲಬ್, ನೈಟ್ ಲೈಫ್. ಇದು ಪ್ರಾಗಲ್ಲಿರುವಂತ ಮತ್ತೊಂದು ಫೇಮಸ್ ವಿಷಯ. ಇಲ್ಲಿ ಇನ್ನೊಂದು ಪ್ರಪಂಚನೇ ಇದೆ. ನೈಟ್ ಲೈಫ್ ಅನ್ನೋದ್ರ ಅರ್ಥ ಇಲ್ಲಿ ಗೊತ್ತಾಗತ್ತೆ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. A few hours later. ನಾವು ಈ ಸ್ಟ್ರಿಪ್ ಕ್ಲಬ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಒಂದು ಸ್ಟ್ರಿಪ್ ಕ್ಲಬ್ಗೆ ಹೋಗಿದ್ದಾಯ್ತು. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆಲ್ಲ ಅವಕಾಶ ಇರೋದಿಲ್ಲ, ಹಾಗಾಗಿ ಜಸ್ಟ್ ಹೋಗಿ ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಡ್ಡೆ ಹೈಕ್ಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಂತ ಜಾಗ, ಎಂಜಾಯ್ ಮಾಡ್ಬೋದು. ಒಂಥರ ಡಿಫ್ರೆಂಟ್ ಪ್ರಪಂಚನೂ ಕೂಡ ಕಾಣುತ್ತೆ. ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ, ಅಥವಾ ಎಲ್ಲರೂ ಎಂಜಾಯ್ ಮಾಡದೇ ಇರ್ತಾರೆ ಅಂತಾನೂ ಹೇಳಕ್ಕಾಗೋದಿಲ್ಲ. ಒಂಥರ ಡಿಫ್ರೆಂಟ್ ಪ್ಲೇಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನನ್ನ ಅಭಿಪ್ರಾಯ ಕೇಳ್ತೀರಾ? ನನ್ನ ಅಭಿಪ್ರಾಯ ನನ್ನಲ್ಲೇ ಭದ್ರವಾಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. 3:15 ಪ್ರಾಗಿಂದ ನಮಗೆ ಬಸ್ ಇದೆ ಬುಡಾಪೆಸ್ಟಿಗೆ. ಆ ಬಸ್ ಹತ್ಕೊಂಡ್ರೆ ರೀಚ್ ಆಗೋದು ಬೆಳಗ್ಗೆ 11:30 ಅಷ್ಟೊತ್ತಿಗೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಗ್ತಾ ಇರಿ. ಹಾಡೋದಕ್ಕೆ ಎದ್ದ